ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಪ್ಪ, ನಾವೆಲ್ಲ ಕೇಳುತ್ತೇವಪ್ಪ ಸ್ವಾಮಿ. ಕೇಳಿಕೊಂಡು ಮಾತ್ರವಲ್ಲದೆ ಸ್ವಾಮಿ, ಇದ್ರ ಪ್ರಕಾರನೇ ಜೀವಿಸಲಿಕ್ಕೆ ನೀವು ಕೃಪೆ ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ನಮಗಿದ್ಯಾರಿಗೂ ಸ್ವಾಮಿ ದೇವರೇ ಈ ಸತ್ಯವೇದದಲ್ಲಿ ಸರಿಯಾದ ರೀತಿ ಮಾರ್ಗದರ್ಶನೇ ಇಲ್ಲಪ್ಪ. ಎಲ್ಲ ಮಾರ್ಗದರ್ಶಿ ಸ್ವಾಮಿ ನೀವೊಬ್ಬರೇ ತಂದೆ. ನೀವು ತೋರಿಸುವಂತ ಹಾದಿಯಲ್ಲೇ ನಾವು ನಡೀತೀವಪ್ಪ. ಹಾಗೆ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ನೀವು ನಡೆಸ್ತಿರೋದಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳುತ್ತೇನೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವಗಳ ಪರಲೋಕದ ತಂದೆ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 9ನೇ ವಚನದಿಂದ ತೆಗೆದು. ವಾರದ ಮೊದಲನೆಯ ದಿನ ಬೆಳಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲಾದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡ. ಆಮೇನ್. ವಾರನೇ ಮೊದಲನೇ ದಿನ ಬೆಳಗ್ಗೆ ಎದ್ದು ಯೇಸು ಸ್ವಾಮಿ ಜೀವಿತನಾಗಿ ಎದ್ದ ಮೇಲೆ ಮಕ್ಕಳ ಮರಿಯಳಿಗೆ ಕಾಣಿಸಿಕೊಂಡು. ಹಾಲೆಲೂಯಾ, ದೇವರು ಪುನರುತ್ಥಾನ ಹೊಂದಿದ ಮೇಲೆ ಮರಿಯಳಿಗೆ ಮತ್ತೆ ಕಾಣಿಸಿಕೊಂಡು ಆತನ ನಂಬಿಕೆ, ಆಕೆ ನಂಬಿಕೆ ಏನಿತ್ತು ಅಂತಂದ್ರೆ, ನಾನು ಯೇಸು ಸ್ವಾಮಿನ ನೋಡ್ತೇನೆ, ನೋಡಿ ನಾನು ಅನೇಕ ಕಡೆ ವಿಷಯಗಳನ್ನ ನಾನು ತಿಳಿಸ್ಬೇಕು. ಯಾಕೆಂತಂದ್ರೆ ಇದು ಶಾಸ್ತ್ರದಲ್ಲಿ ಬರೆದಿರೋ ಪ್ರಕಾರ. ಮತ್ತೆ 3 ದಿನ ಎದ್ದು ಬಂದು ಮೂರು ದಿನ ಬಿಟ್ಟು ನಾನು ಜೀವಿತನಾಗಿ ಎದ್ದು ಬಂದು 40 ದಿವಸ ನಿಮ್ಮ ಸಂಗಡ ನಾನು ಇರ್ತೇನೆ. ಆ 40ನೇ ದಿವಸ ದೇವರು ಹೇಳ್ತಾರೆ, ಇಲ್ಲಿ ನಡೆದಿದ್ದನ್ನೆಲ್ಲ ನೀವೆಲ್ಲ ನೋಡ್ತೀರಲ್ಲ. ಈ ಭೂಮಿ ಮೇಲೆ ಆದಾಮನಿಂದ ಹಿಡಿದು ಇಲ್ಲಿ ತನಕ ಮಾಡಿರೋ ಸೃಷ್ಟಿಗಳಲ್ಲಿ ಪ್ರತಿಯೊಬ್ಬ ಮನುಷ್ಯರು ಎಲ್ಲರೂ ಈ ಲೋಕ ಬಿಟ್ಟವ್ರು ಯಾರು ಎದ್ದಳ್ಳಿಲ್ಲ. ಹಾಲೆಲೂಯಾ. ಯಾರಾದ್ರೂ ಎದ್ದಿರೋದು ಚರಿತ್ರೆಗಳನ್ನ ಕೇಳಿದ್ದೀರಾ? ಇಲ್ಲ. ಯೇಸು ಸ್ವಾಮಿ ಒಬ್ಬರು ಮಾತ್ರವೇ ಜೀವಿತನಾಗಿ ಎದ್ದಿರುವುದು. ಅವರು ಮರಿಯಳು ಗರ್ಭ ಧರಿಸಲಿಕ್ಕಿಂತ ಮುಂಚೆನೆ ಪವಿತ್ರಾತ್ಮನು ಇಂಥ ಹೆಸರಿಡಬೇಕು. ಮರಿಯಳೇ, ನಿನಗೆ ದೇವರ ದಯೆ ದೊರಕಿತು. ಅಂದ್ರೆ ದೇವರ ದಯೆ ನಿನಗೆ ದೊರಕಿತು. ನೀನು ಒಂದು ಮಗುವನ್ನ ಹೆರುವಿ, ಪವಿತ್ರಾತ್ಮಂತ ಗರ್ಭ ಧರಿಸಿ ಒಂದು ಮಗುವನ್ನ ಹೆರುವಿ. ಅದಕ್ಕೆ ಯೇಸು ಎಂಬುದಾಗಿ ಹೆಸರು ಇಡಬೇಕು. ಆಕೆ ಬರೀ ನಿಶ್ಚಯ ಆಗಿದೆ, ಎಂಗೇಜ್ಮೆಂಟ್ ಆಗಿದೆ ಯೋಸೇಫನ ಜೊತೆಗೆ, ಇನ್ನು ಮದುವೆ ಆಗ್ಲಿಲ್ಲ. ಆಕೆ ಹೇಳ್ತಾಳೆ, ಅಯ್ಯೋ ಇದೆಂತ ಆಶೀರ್ವಾದ, ನಾನಿನ್ನು ಎಂಗೇಜ್ಮೆಂಟ್ ಆಗಿದೆ, ನನಗೆ ಇನ್ನೂ ಮದುವೆ ಆಗ್ಲಿಲ್ಲ. ಈ ರೀತಿ ಎಲ್ಲ ಈ ತರ ಹಿಂಗೆ ಹೇಳ್ತಾ ಇದ್ದಾರಲ್ಲ, ಇದು ಹೇಗಾದಿತ್ತು ಅಂತ. ಅದಕ್ಕೆ ನೀವು ಹೇಳ್ತಾರೆ, ಹೆದರಬೇಡ, ಪವಿತ್ರಾತ್ಮರು ನಿನ್ನ ಮೇಲೆ ಬರುವಳು. ಪವಿತ್ರಾತ್ಮನ ಗರ್ಭ ಧರಿಸಿ ನೀನು ಒಂದು ಮಗುವನ್ನ ಇರ್ತೀವಿ. ಪವಿತ್ರಾತ್ಮನಿಂದ ಗರ್ಭ ಧರಿಸಿ ಒಂದು ಮಗುವನ್ನ. ಆ ತರ ಈ ಭೂಮಿ ಮೇಲೆ ಮರಿಯಳಿಗೆ ಈ ರೀತಿ ಹಾಗೆ ಯೇಸು ಹುಟ್ಟಬೇಕು. ಯಾಕೆಂದ್ರೆ ಯಾವ ಪಾಪ ಇಲ್ಲದೆ ಹುಟ್ಟುವಂತವನು ಮಾತ್ರವೇ ಎಲ್ಲರ ಪಾಪ ಹೋಗ್ಲಿಕ್ಕೆ ಸಾಧ್ಯ. ಹಾಲೆಲೂಯಾ. ಈಗ ನಾವು ಮತ್ತೊಬ್ರು ಪಾಪ ಹೋಗ್ಲಿಕ್ಕಾಗುತ್ತೆ? ಇಲ್ಲ. ಯಾಕಂದ್ರೆ ನಾವು ತಂದೆ ತಾಯಿ ಸಂಪರ್ಕದಿಂದ ಹುಟ್ಟಿದವರು, ನಾವು ಜನ್ಮ ಪಾಪಿಗಳು. ನಾನು ಯಾವತ್ತೂ ಯಾರು ಮನುಷ್ಯರು ಹೇಳ್ಕೊಳಕ್ಕಾಗಲ್ಲ ನಾನು ಶುದ್ಧವಾಗಿದ್ದೇನೆ, ಒಂದು ಪಾಪ ಮಾಡಲಿಲ್ಲ ಅಂತ ಯಾರಾದ್ರೂ ಕೈ ಎತ್ತಿ ನೋಡೋಣ. ಅದಕ್ಕೆ ಪಾಪರಹಿತವಾಗಿ ಹುಟ್ಟಿರುವ ಯೇಸು ಸ್ವಾಮಿ ಒಬ್ಬರೇ ಮನುಷ್ಯನ ಪಾಪವನ್ನು ಹೊರಲಿಕ್ಕೆ ಸಾಧ್ಯ. ಹಾಲೆಲೂಯಾ. ಈಗ ಯೇಸು ಸ್ವಾಮಿ ಮರಿಯಳು ಗಂಡನ ಸಂಪರ್ಕ ಹೊಂದಿವೆ ಮಗು ಹುಟ್ಟಿದಿದ್ರೆ ಅದು ಮತ್ತೊಬ್ರು ಪಾಪಕ್ಕೆ ಹೋರಲಾರ. ನಾವೆಲ್ಲ ಇನ್ನೊಬ್ರು ಕಷ್ಟಕ್ಕೆ ಬೇಕಾದ್ರೆ ಸಹಾಯ ಮಾಡ್ಬೋದು. ಹಣದ ವಿಷಯದಲ್ಲಿ, ಊಟದ ವಿಷಯದಲ್ಲಿ, ಒಂದು ಆಶ್ರಯ, ಒಂದು ಮನೆಯ ವಿಷಯದಲ್ಲಿ ಏನಾದ್ರು ನಿಮ್ ಕೈಲಾಗಿ ಸಹಾಯ ಮಾಡಿ ಒಂದು ಗೂಡು ಕಟ್ಟಿ ಕೊಡೋಕೆ ಮಾಡ್ಬೋದೇ ಹೊರತು ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ. ಅವ್ರ ಪಾಪನ ಹೋರ್ಲಿಕ್ಕಾಗುತ್ತೆ ನಮ್ಮ ಮೇಲೆ? ಹಾಲೆಲೂಯಾ. ಪಾಪ ಹೋರ್ಲಿಕ್ಕಾಗಲ್ಲ, ರೋಗ ಹೋರ್ಲಿಕ್ಕಾಗಲ್ಲ, ದುಃಖ ಹೋರ್ಲಿಕ್ಕಾಗಲ್ಲ, ಸಂಕಟಗಳು ವೇದನೆಗಳು ಹೋರ್ಲಿಕ್ಕೆ ಆಗುವುದಿಲ್ಲ. ನೀವು ಎಲ್ಲಿ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು, ಯಾವ ದೇಶಕ್ಕೆ ಬೇಕಾದ್ರೆ ಕರ್ಕೊಂಡೋಗಿ ವಿಸಿಟಿಂಗ್ ತೋರಿಸಬಹುದು. ಆದ್ರೆ ನಿನ್ನ ಒಳಗಡೆ ಇರುವಂತಹ ಪಾಪ, ನಿನ್ನ ಒಳಗಡೆ ಇರುವಂತಹ ಆರೋಗ್ಯ ಸರಿ ಇಲ್ಲದ ಆರೋಗ್ಯ ನಾನು ಹೋರ್ಲಿಕ್ಕಾಗ್ತದಾ? ಇಲ್ಲ. ಇದು ಯೇಸು ಸ್ವಾಮಿ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾನು ಲೋಕವನ್ನ ಜಯಿಸಿದ್ದೇನೆ, ಇಡೀ ಪ್ರಪಂಚವನ್ನೇ ನಾನು ಜಯಿಸಿದ್ದೇನೆ.
ಅದಕ್ಕಾಗಿ ಮರಿಯಳಲ್ಲಿ ಪವಿತ್ರಾತ್ಮನಿಂದ ಗರ್ಭ ಧರಿಸಿ ಒಂದು ಮಗುವನ್ನ ಹಿರಿವಿ, ಅದನ್ನ ಯೇಸು ಇಮ್ಮಾನುವೇಲ್ ಎಂದ ಹೆಸರಿಡಬೇಕು. ಈ ಲೋಕದ ಪಾಪಗಳನ್ನ ಶುದ್ಧಿ ಮಾಡಲಿಕ್ಕೆ, ತೊಳಿಲಿಕ್ಕೆ ಆತನು ಒಬ್ಬನೇ ಶಕ್ತನು. ಹಲ್ಲೆಲೂಯಾ. ಈ ರೀತಿಯಾಗಿ ಘೋಷಣೆ ಮೇಲೆ ಘೋಷಣೆ ಆಗ್ತದೆ. ಅಂತ ಅಂತ ಪರಿಶುದ್ಧವಾದ ಕನ್ಯೆಯ ಹೊಟ್ಟೆಯಲ್ಲಿ ಹುಟ್ಟಿದಂತ, ಯಾಕಂದ್ರೆ ದೇವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಮರಿಯಳನ್ನ ದೇವರು ಆಯ್ಕೆ ಮಾಡಿಕೊಂಡ ಹಾಗೇನೆ ಯೇಸು ಸ್ವಾಮಿಗೆ ಜನ್ಮ ಕೊಡಕ್ಕೆ ಸಾಧ್ಯ. ಬಹಳ ಸ್ತ್ರೀಗಳಿದ್ರು. ಈಗ ಈ ಪ್ರಪಂಚ ಹೇಗಿದೆ, ಆ ದೇಶಗಳಲ್ಲಿ ಹಾಗೆ ಇರ್ಬೋದು ಅಂತ ನೆನೆಸ್ತೇನೆ ನಾನು. ಮರಿಯಳ ತರ ಎಷ್ಟೋ ಜನ ಇರ್ಬೋದು, ಯಾಕೆ ಅವ್ರನ್ನ ಆಯ್ಕೆ ಮಾಡ್ಕೊಂಡಿಲ್ಲ? ಈಕೆ ಶುದ್ಧಳು, ಈಕೆ ಮನಸ್ಸು ಒಳ್ಳೆದು, ಇವನ ಮನಸ್ಸು ಚೆನ್ನಾಗಿದೆ, ಇವನ ಮನಸ್ಸು ಒಳ್ಳೆಯದು, ಇವನಲ್ಲಿ ಕಲ್ಮಶ ಇಲ್ಲ, ಇವನಲ್ಲಿ ಕೆಟ್ಟದಿಲ್ಲ, ಇವನನ್ನು ನನ್ನ ಮಗನಾಗಿ ನಾನು ಸ್ವೀಕಾರ ಮಾಡಿಕೊಂಡಿದ್ದೇನೆ ಅಂತ ದೇವರು ಇವತ್ತು ನಿಮ್ಮನ್ನ ಕರೆದಿದ್ದಾರೆ. ಅದೇ ರೀತಿ ಆ ದಿನಗಳಲ್ಲಿ ಮರಿಯಳನ್ನ ದೇವರು ಆಯ್ಕೆ ಮಾಡ್ತಾರೆ. ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಊರುಗಳಲ್ಲಿ ನಿಮ್ಮಂತ ಅನೇಕ ಯೌವನಸ್ಥರಿದ್ದಾರೆ. ಎಲ್ಲರನ್ನು ಬಿಟ್ಟು ನಿನ್ನ ಕರೆದ ಆತನು ನಂಬಿಗಸ್ತಾನೋ. ಆದರೆ ದೇವರಲ್ಲಿ ಏನೋ ಒಂದು ಉದ್ದೇಶ ಇದೆ. ಆ ಉದ್ದೇಶ ಪೂರ್ವಕವಾಗಿ ಸ್ವಾಮಿ ನಿಮ್ಮನ್ನ ಕರೆದಿದ್ದಾರೆ ಅಂತ ನೆನೆಸ್ಕೊಳ್ಳಿ. ಅದಕ್ಕೆ ಹೇಳ್ತದೆ, ವಾಕ್ಯ ಹೇಳ್ತದೆ, ತಡವಾದರೂ ತಾಮಸದು, ತಡವಾದರೂ ಅದು ಬರದೇ ಇರುವುದಿಲ್ಲ. ನನ್ನ ಮಾತು ಆದಿಯೂ ಅಂತ್ಯವೂ ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ, ನನ್ನ ಮಾತು ನಿಮ್ಮ ಸಂಗಡ ಇರ್ತದೆ ಅಂತಾರೆ ಸ್ವಾಮಿ. ಯುಗದ ಸಮಾಪ್ತಿವರೆಗೂ ನಾವೆಲ್ಲಿರ್ತೀವಿ? ನಮ್ಮ ಆಯುಷ್ಕಾಲ ಮುಗಿದೋಗಿದ ಮೇಲೆ ಅಲ್ಲಿ ತನಕ ನಮ್ಮ ಸಂಗಡ ಇರ್ತಾರೆ ಅಂತ ಅರ್ಥ. ಯುಗದ ಸಮಾಪ್ತಿ ಇನ್ನು ಯಾವಾಗಿದೆಯೋ ಗೊತ್ತಿಲ್ಲ, ದೇವರಿಗೆ ಗೊತ್ತು. ನನ್ನ ಬರೋಣ ಸಮೀಪವಾಗಿದೆ. ನೀವೆಲ್ಲ ಎಚ್ಚೆತ್ಕೊಳ್ರಿ, ನಿಮ್ಮನ್ನ ನೀವು ಕಾಪಾಡಿಕೊಳ್ಳ್ರಿ. ಈ ನಾಶನದ ಲೋಕದಲ್ಲಿ ಇದ್ದುಕೊಂಡು ಏನೇನೋ ಮಾಡ್ಕೊಂಡು ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರಿಗೆ ಕಂಡ್ರೆ ಅವ್ರಿಗಾಗಲ್ಲ, ಅದೆಲ್ಲ ಇಲ್ಲ ದೇವ್ರ ಹತ್ರ. ಇದೆಲ್ಲ ಬಿಟ್ಟು ಬಿಸಾಕಿ, ದೇವ್ರೇ ನಾನು ಸ್ವಾಮಿ ನಿನ್ನ ದಾಸನು, ನಿನ್ನ ಮಗನು ಸ್ವಾಮಿ, ನನ್ನನ್ನು ಸ್ವಾಮಿ ನೀನು ಕರೆದಿದ್ಯಾ ದೇವ್ರೆ, ಇದನ್ನೆಲ್ಲ ನಾನು ಬಿಟ್ಟು ಬಂದ್ಬಿಡ್ತೇನಪ್ಪ ಸ್ವಾಮಿ, ನನ್ಗೆ ಯಾವುದು ಬೇಡ ಎಂಬುದಾಗಿ ನೀವು ಯಾವಾಗ ಮನಮರಿಗೆ ಒಂದೊಂದು ಸ್ಟೆಪ್ ದೇವರ ಕಡೆ ತಿರುಗ್ತಿರೋ, ಅದೇ ರೀತಿಯಾಗಿ ದೇವ್ರ ಕಡೆ ನೀವು ಒಂದೊಂದು ಸ್ಟೆಪ್ ಮುಂದೆ ಹೋಗ್ತಾ ದೇವ್ರು ಅದೇ ರೀತಿ ನಿಮ್ಮ ಹತ್ತಿರಕ್ಕೆ ಬರ್ತಾರೆ. ಆವಾಗ ನಿಮ್ಮನ್ನ ಸೋಲ್ಸೋರು ಒಬ್ಬರು ಇರುವುದಿಲ್ಲ, ನಿಮ್ಮನ್ನ ಹಗೆ ಮಾಡೋರು ಒಬ್ಬರು ಇರುವುದಿಲ್ಲ. ಅದಕ್ಕೆ ಆದಿಕಾಂಡ 12ನೇ ಅಧ್ಯಾಯದಲ್ಲಿ 3ನೇ ವಚನ ಹೇಳ್ತದೆ, ನಿನ್ನನ್ನು ಆಶೀರ್ವದಿಸುವನು ನಾನು ಆಶೀರ್ವದಿಸ್ತೇನೆ, ನಿನ್ನನ್ನು ಶಪಿಸುವರು ನಾನು ಶಪಿಸ್ತೇನೆ. ಹಲ್ಲೆಲೂಯಾ. ದೇವರ ಒಳಗೆ ಬಂದ್ರೆ ನಿಮ್ಮನ್ನು ಶಪಿಸೋರು ಯಾರು? ಶಪಿಸಿದ್ರೆ ಉಲ್ಟಾ ಅವರಿಗೆ. ಅದಕ್ಕೆ ಯಾವತ್ತು ನಾನು ಕುಮಾರನು ಹೇಳಿದ್ದೀನಿ, ನಮ್ಮ ತಮ್ಮನ ಮನೆ ತಂಗಿ ಮನೆ ಎಲ್ಲ ಹೇಳಿದ್ದೀನಿ, ನೀವು ವಾಕ್ಯ ಕೇಳ್ರಿ, ಈ ಕಿವಿಲಿ ಬಿಟ್ಬಿಡ್ರಿ, ಆದರೆ ದೇವರಿಗಾಗಿ ನಿಂತಂತವ್ರಿಗೆ ಮಾತ್ರ ದೂಷಣೆ ಮಾಡಬೇಡಿ ಅಂತ. ಯಾಕೆಂದ್ರೆ ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನಾಂಗಗಳಿಗೆ ದೇವರು ಹೊಡೆಸ್ಕೊಂಡು ಬಂದ್ರು ಮೋಶೆ ಮುಖಾಂತರ. ಲಕ್ಷೋಪಲಕ್ಷ ಜನನು ಹೊಡೆಸ್ಕೊಂಡು ಬಂದ್ರು. ಆದರೆ ನೀರ್ ಸಿಕ್ಲಿಲ್ಲ, ಊಟ ಸಿಕ್ಲಿಲ್ಲ ಅಂತ ಹೇಳಿ ದೇವರಿಂದ ಗುಣಮುಟ್ಟಿದ್ರು. ಅರಣ್ಯದಲ್ಲೆಲ್ಲ ಸತ್ತೋದ್ರು ಬಹಳ ಜನ. ಕಾನಾನ್ ದೇಶಕ್ಕೆ ಹೋಗಿದ್ದೆ ಎಷ್ಟು ಜನ? ಯೆಹೋಶುವ ಕಾಲೇಬ ಬಿಟ್ರೆ ಮತ ಅವರ ಸಂತತಿಯರು. ಆಮೇಲೆ 2 ಜನ ದೇವರ ರಾಜ್ಯಕ್ಕೆ ಕಾನಾನ್ ದೇಶಕ್ಕೆ ತಲುಪಿದ್ರು. ಲಕ್ಷ ಜನ ನಿಮ್ಮ ಹಿಂದೆ ಬರುವಂತವ್ರು, ಚರ್ಚಿಗೆ ಬರುವಂತವ್ರು, ಆರಾಧನೆಗೆ ಕೂರುವಂತವ್ರು, ಕಾಣಿಕೆ ಹಾಕುವಂತವ್ರು, ಮಂಡ್ಕಾಲಲ್ಲಿ ಕೂರುವಂತವರು, ಹಲ್ಲೆಲೂಯಾ, ನಟನೆ ಜೀವಿತ ಮಾಡಿಕೊಂಡು ನಡೆಯುವಂತವರು ಎಲ್ಲ ದಾರಿಲೇ ಬಿದ್ದೋಗ್ತಾರೆ. ಹಲ್ಲೆಲೂಯಾ. ನೀತಿವಂತನಾಗಿ ಯಾರು ನೀವು ಕಣ್ಣೀರು ಇಟ್ಕೊಂಡು, ಸ್ವಾಮಿ ಇವೆಲ್ಲ ಸಹಿಸ್ಕೊಂಡಿದ್ದೀನಪ್ಪ, ಇವ್ರ ಎದುರುಗಡೆ ಮನೆಯವ್ರು ಹಂಗೆ ಹೇಳಿದ್ರು, ಪಕ್ಕದ ಮನೆಯವ್ರು ಹಿಂಗೆ ಹೇಳಿದ್ರು, ಈ ಊರ್ನವ್ರು ಹಂಗೆ ಹೇಳಿದ್ರು, ಆ ಊರ್ನವ್ರು ಹಂಗೆ ಹೇಳಿದ್ರು, ಸ್ವಾಮಿ ನಾನು ಒಂದೋ ಮಾತು ಹೇಳಿದೆ, ನಾನು ದೇವರೇ ನಿನ್ನನ್ನ ನೋಡ್ತಾ ಇದ್ದೇನೆ ಸ್ವಾಮಿ ಎಂಬುದಾಗಿ ಯಾರು ಕಣ್ಣೀರಿಡ್ತಾರೋ ಅವತ್ತಿಂದ ಅವ್ರ ಮನೆಗೆ ಸ್ಟಾರ್ಟ್. ಸಂಹಾರ ದೂತನು ಬರ್ತಾನೆ. ಸಂಹಾರ ದೂತನು ಬಂದು ಹೆಜ್ಜೆಗೂ ಅವ್ರು ಪಡುವಂತ ಕಷ್ಟ ಪ್ರಾಯಸ ಇದೆಯಲ್ಲ,
ಓಡ್ಬಂದು ಮಣ್ಕಾಲ ಹಾಕ್ಬಿಟ್ಟು, ದೇವ್ರೇ ನಾನು ಹಿಂಗೆ ಮಾಡಿದೆ, ನನ್ನ ಮನಸ್ಸಿನಲ್ಲಿ ಕೇಳಿ ಬಯಸ್ದೆ, ಆ ದಂಡನೆ ಇವತ್ತು ಅನುಭವಿಸ್ತಾ ಇದ್ದೀನಪ್ಪ, ದಯಮಾಡಿ ನನ್ನ ಕರುಣಿಸು, ಕರುಣಾಸಾಗರನು ನೀನು ಸ್ವಾಮಿ. ಅದಕ್ಕೆ ಯಜ್ಞ ವೇದಿಯ ಮುಂದೆ ನೀನು ಕಾಣಿಕೆಯನ್ನು ತೆಗೆದುಕೊಂಡು ಹೋಗಬೇಕಾದ್ರೆ, ಕಾಣಿಕೆ ಸಮರ್ಪಣೆ ಮಾಡಬೇಕಾದ್ರೆ, ನಿನ್ನ ಸಹೋದರನ ಹತ್ರ, ನಿನ್ನ ಅಕ್ಕಪಕ್ಕದವ್ರ ಹತ್ರ ಯಾರಾದ್ರ ಬೇಸರ ಮಾಡ್ಕೊಂಡಿದ್ರೆ ಅವ್ರ ಹತ್ರ ಕ್ಷಮಾ ಮಾಡು, ಅವ್ರ ಹತ್ರ ಕ್ಷಮೆ ಕೇಳು. ಅವ್ರು ನಿನ್ ತಪ್ಪು ಮಾಡಿದ್ರೆ ಅವ್ರು ನಿನ್ನ ಹತ್ರ ಕ್ಷಮೆ ಕೇಳಿ ಬಿಟ್ಟು ಬಂದು ಇಲ್ಲಿ ಕಾಣಿಕೆಯನ್ನು, ಅಲ್ಲಿ ತನಕ ನಿನ್ನ ಕಾಣಿಕೆ ನಾನು ಸ್ವೀಕಾರ ಮಾಡಲ್ಲ ಅಂತಾರೆ ದೇವರು. ಹಲ್ಲೆಲೂಯಾ. ಇವತ್ತು ನನಗೆ ವರಮಾನ ಇದೆ, 100 ರೂಪಾಯಿ ಹಾಕಿದವನಿಗೆ ಸ್ವಲ್ಪ ಆಶೀರ್ವಾದ, 1000 ರೂಪಾಯಿ ಹಾಕಿದ್ರೆ 1000 ರೂಪಾಯಿ ಹಾಕಿದ ತಕ್ಕಂಗ ಆಶೀರ್ವಾದ ದೇವ್ರ ಹತ್ರ ಇಲ್ಲ. ಈ ಲೋಕದಲ್ಲಿದೆ, ಮುಂದ್ಗಡೆಯಿಂದ ಹೋದ್ರೆ 1000, ಹಿಂದ್ಗಡೆಯಿಂದ ಹೋದ್ರೆ ದುಡ್ಡಿಲ್ಲ, ಫ್ರೀ. ನಿಜ ದೇವರು ಅವ್ರ ಹತ್ರ ಏನೂ ಇಲ್ಲ. ನಿನ್ನ ಮನಸ್ಸಿನ ಮೇಲೆ ನಿನಗೆ ತೀರ್ಮಾನ ಮಾಡ್ತಾರೆ. ನಿನ್ನ ವಸ್ತ್ರಗಳನ್ನ ನೋಡುವುದಿಲ್ಲ, ನಿನ್ನ ಬಟ್ಟೆಗಳನ್ನ ನೋಡುವುದಿಲ್ಲ, ನಿನ್ನ ಪೌಡ್ರು, ಸ್ನೋ, ಸೆಂಟು ಇದ್ಯಾವುದು ದೇವರಿಗೆ ಬೇಡ. ಹಲ್ಲೆಲೂಯಾ. ನಿನ್ನ ಮನಸ್ಸು. ಹಲ್ಲೆಲೂಯಾ. ಆ ರಕ್ತ ಕುಸುಬಿ ರೋಗಿ 12 ವರ್ಷಗಳ ಕಾಲ ದೇವರಕ್ಕೆ ಹೋಗಿ ಉಡುಪಿನ ಗೊಂಡೆ ಮುಟ್ಟಿದ್ದು, ಅವಳಿಗೆ ರಕ್ತಸ್ರಾವ ಹೋಗ್ತಾನೆ ಇದೆ. ಆದ್ರೆ ರಕ್ತಸ್ರಾವ ಇವತ್ತು ಈ ಸ್ವಲ್ಪ ದಿವಸ ರಕ್ತಸ್ರಾವ ಪರ್ಮನೆಂಟ್ ಆದ್ರೆ ಸ್ತ್ರೀ ಹತ್ರ ಹೋಗಕ್ಕಾಗ್ತದ? ಸ್ಮೆಲ್ ಬರ್ತದೆ, ಹೌದಾ? ಆದರೆ ಅವಳ ನಂಬಿಕೆ ಹೇಗಿತ್ತು? ನಾನು ಯೇಸು ಸ್ವಾಮಿಯ ಉಡುಪಿನ ಗೊಂಡೆ ಒಂದು ಮುಟ್ಟಿದರೆ ಸಾಕು, ನಾನು ಗುಣ ಹೊಂದುತ್ತೇನೆ. ಹಲ್ಲೆಲೂಯಾ. ಇವೆಲ್ಲ ಯಾಕೆಂದ್ರೆ ಈ ನಂಬಿಕೆ ಇರುವಂತವರು ಈ ಸೂಚಕ ಕಾರ್ಯಗಳನ್ನ ತೋರಿಸ್ತಾರೆ. ಯಾಕೆಂದ್ರೆ ಇಲ್ಲಿ ಇನ್ನು ಮುಂದೆ ದೇವರ ವಾಕ್ಯವನ್ನು ಕೇಳುವಂತವರು, ಅನುಸರಿಸುವಂತವರು, ಇವರೆಲ್ಲ ಇದ್ರ ಪ್ರಕಾರ ಜೀವಿಸ್ರಿ ಅಂತ ದೇವರು ಮಾದರಿಯನ್ನ ಮಾಡಿಟ್ಟಿರೋದು. ಯಾಕೆ ಇದೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ದೇವರ ಹತ್ರ ಆಗ್ಲಿಕ್ಕೋಸ್ಕರನೇ ದೇವರು ಇದೆಲ್ಲ ನಮ್ಮನ್ನ ಮಾರ್ಪಾಡು ಮಾಡ್ತಾ ಇದ್ದಾರೆ, ಒಂದು ಚೇಂಜ್ ಮಾಡ್ತಾ ಇದ್ದಾರೆ. SSLC ಇಂದ +1 +2, ಆಮೇಲೆ ಡಿಗ್ರಿ ಆದ್ಮೇಲೆ MCOM, MBA. ಹೀಗೆ ನಾನು ಹೋಗಿದ್ದೀನಿ ಅಂತ ಈ ಭೂಮಿ ಮೇಲೆ ನೀನು ಗರ್ವ ಪಡ್ಬೋದು. ನಾನು ಅಂತ ಪದವಿಯಲ್ಲಿ ಇದ್ದೀನಿ, ನಾನು ಇಂಥ ಪದವಿಯಲ್ಲಿ ಇದ್ದೇನೆ. ಹಲ್ಲೆಲೂಯಾ. ದೇವರ ಹತ್ರ ಇದು ಯಾವುದು ಇಲ್ಲ. ನೋಡಿಲಿ, ಪರಲೋಕ ಹೋಗ್ಲಿಕ್ಕೆ ಯಾವ ಎಜುಕೇಶನ್ ಬೇಡ, ಯಾವ ಡಾಕ್ಟರೇಟ್ ಬೇಡ, ಯಾವ ಇಂಜಿನಿಯರ್ ಬೇಡ, ಯಾವ ಪ್ರಧಾನ ಮಂತ್ರಿ ಬೇಡ, ಯಾವ ಮುಖ್ಯಮಂತ್ರಿ ಬೇಡ. ನಿನ್ನ ಆತ್ಮ ಡೈರೆಕ್ಟ್ ಕಲೆಕ್ಷನ್. ದೇವರಿಗೂ ನಿನಗೂ ಒಡನಾಟ ಏನು? ಅದಕ್ಕೆ ಮತ್ತಾಯ ಸುವಾರ್ತೆಯಲ್ಲಿ ಹೇಳ್ತದೆ, ಆ ದಿನಗಳಲ್ಲಿ ಎಷ್ಟೋ ಜನ ನನಗೆ, ಸ್ವಾಮಿ ನಿನ್ನ ಹೆಸರಿನ ಮೇಲೆ ದೆವ್ವ ಬಿಡಿಸ್ದೆ, ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನ ಮಾಡಿದೆ. ಅದಕ್ಕೆ ಯೇಸು ಧರ್ಮವನ್ನು ಮೀರಿ ನಡೆದವರೇ ನನ್ನಿಂದ ತೊಲಗಿ ಹೋಗಿರಿ ಅಂತ ಎಲ್ಲರ ಮುಂದೆ ಹೇಳ್ಬಿಡ್ತಾರೆ. ಪದವಿ ಮೇಲೆ ಇದ್ದುಕೊಂಡು ನೀನು ದೇವರಲ್ಲಿ ಅಲ್ಪ ಜ್ಞಾನಿಯಾಗಿದ್ರೆ ಎಷ್ಟು ದಿವಸ ಪದವಿ ಇರ್ತದೆ? ಹೆಚ್ಚಂದ್ರೆ 30 ವರ್ಷ ಸರ್ವಿಸ್ ಮಾಡಿಯಾ, ಅಷ್ಟೇ. ಆಮೇಲೆ ರಿಟೈರ್ಮೆಂಟ್. ಇದು ಯಾವುದು ದೇವರ ಹತ್ರ ನಡೆಯಲ್ಲ. ಇಲ್ಲೇ ನೋಡೋಣ, ಲಾಜರ್ನು ಐಶ್ವರ್ಯವಂತನು, ಯಾರು ಪರಲೋಕ, ಯಾರು ಅಬ್ರಾಹ್ಮನ ಎದೆಗೆ ಒರಗಿದರು, ಐಶ್ವರ್ಯವಂತನಲ್ಲ, ದೊಡ್ಡ ಇಂಜಿನಿಯರ್ಸ್, ಡಾಕ್ಟರ್ಸ್ ಅಲ್ಲ, ಅವರು ಮನೆ ಮುಂದ್ಗಡೆ ಗೇಟ್ ಹತ್ರ ಕಾಯ್ತಿರ್ತಾನಲ್ಲ ಭಿಕ್ಷುಕ, ಅವನು ದೇವರ ರಾಜ್ಯ ಸೇರಿದ. ಮೇಜಿನ ಮೇಲೆ ಕೂತ್ಕೊಂಡು, ಊಟದ ಮೇಲೆ ಊಟ ಮಾಡಿಕೊಂಡು, ಐಷಾರಾಮಿ ಜೀವನ ಮಾಡಿಕೊಂಡು ದೇವರನ್ನ ದೂಷಿಸಿದವರೇ, ದೇವರ ಮಾತನ್ನ ಉಲ್ಲಂಘಿಸಿದವರೇ, ನಿಮ್ಮ ಗತಿ ನಾನೇನು ಹೇಳಿ? ಹಲ್ಲೆಲೂಯಾ. ಏನೇ ಇದ್ದರೂ ಫಸ್ಟ್ ಪ್ರಿಫರೆನ್ಸ್ ದೇವರಿಗೆ ಕೊಡ್ಬೇಕು ನೀವು. ಅದಕ್ಕೆ ದೇವರು ಹೇಳ್ತಾರೆ, ನನಗೆ ಸಲ್ಲತಕ್ಕ ಗೌರವ ಮತ್ತೊಬ್ಬರಿಗೆ ನೀವು ಯಾವುದು ಸಲ್ಲಗೊಳಿಸಬಾರದು. ತಂದೆಗಳ ದೋಷ 3-4 ತಲೆವರೆಗೂ ನಾನು ಶಾಪ ಬರ ಮಾಡ್ತೇನೆ. ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದವರಿಗೆ 1000 ತಲೆವರೆಗೂ ದಯ ತೋರುವನಾಗಿದ್ದೇನೆ. ಹಲ್ಲೆಲೂಯಾ. ಇಂತಹ ದೇವರನ್ನ ಸೇವಿಸಬೇಕಾದ್ರೆ ನಾವು ಹೇಗಿರ್ಬೇಕು?
ಯೋಚನೆ ಮಾಡಿ. ಹಾಲೆಲೂಯಾ. ಸಾಧಾರಣವಾಗಿ ನಾವು ದೇವ್ರನ್ನ ಹೇಗೋ ಸಣ್ಣದಾಗಿ ಕಾಣೋದು, ದೇವರಿಗೆ ಇಷ್ಟು ಪ್ರಾರ್ಥನೆ ಮಾಡ್ತಾರೆ, ದೇವ್ರು ಕೇಳ್ತಾರೆ. ಅದು ನಿನ್ನ ಮನಸ್ಸು. ನಾನು ಇಷ್ಟು ಪ್ರಾರ್ಥನೆ ಮಾಡಿದ್ರೆ ಸಾಕು, ನಾನು ಇಷ್ಟು ಸ್ತೋತ್ರ ಮಾಡಿದ್ರೆ ಸಾಕು, ನಾನು ಇಷ್ಟೇ ಕಾಣಿಕೆ ಹಾಕಿದ್ರೆ ಸಾಕು. ಅದು ನಿನ್ನ ಮನಸ್ಸು. ದೇವರ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದೀಯಾ? ದೇವರ ಮನಸ್ಸನ್ನ, ಸ್ವಾಮಿ ನಿನಗೇನು ಇಷ್ಟ ಎಂಬುದಾಗಿ ನಾವು ಕೇಳ್ಬೇಕು. ನಿನ್ನ ಚಿತ್ತ ಏನಿದೆ ಕೇಳ್ಬೇಕು. ಹಾಲೆಲೂಯಾ. ಇದು ಪ್ರತಿಯೊಬ್ಬರಿಗೂ ಭಾರಿ ಅವಶ್ಯ ಇದೆ. ನಾವು ಪ್ರಾರ್ಥನೆ ಮಾಡ್ಬಿಟ್ಟು ಬಂದು ಆಲಯಕ್ಕೆ ಹೋಗಿ ಬಂದು ಇಲ್ಲಿ ಹೇಗ್ಬೇಕೋ ಹಾಗಲ್ಲ. ದೇವರು ನಮಗೆ ಒಂದು ಬೇಲಿಯನ್ನು ಹಾಕಿದ್ದಾರೆ, ದೇವರ ಮಕ್ಕಳಿಗೋಸ್ಕರ. ಎಲ್ಲಿ ಹೋಗ್ಬೇಕಾದ್ರೂ ಒಂದು ಪ್ರಾರ್ಥನೆ ಮಾಡ್ಬೇಕು. ದೇವ್ರೇನ ಅಂತ ಕಡೆ ನಾನು ಇವತ್ತು ಬೆಳಗ್ಗೆ ಪ್ರೇಯರ್ ಮಾಡಿದೆ, ಸ್ವಾಮಿ ಹೋಗ್ತಾ ಇದೀನಿ ದೇವ್ರೆ, ನಿಮ್ ಕೃಪೆಯನ್ನು ಸಾನಿದೆ ಮಸ್ತ ನನ್ನ ಮೇಲೆ, ಓಡಿಸಂತ ಗಾಡಿ ಮೇಲೆ ಇರ್ಲೇ. ನನಗೆ ಅಲ್ಲಿಂದ ಸಮಾಧಾನ ಸಿಕ್ಕಿದೆ. ದೇವ್ರ ಮಾತು ಹಾಗೆ, ಸಮಾಧಾನ ಸಿಕ್ಕಿದ್ರೆ ಹೋಗು. ತಕ್ಷಣ ಹೊರಗಡೆ ಹೋಗ್ತಿದ್ದಂಗೆ ಏನಾರು ಒಂದ್ ಸ್ವಲ್ಪ ಸೂಕ್ಷ್ಮ ಮನಸ್ಸು ಮತ್ತೆ ಏನಾರು ಉಲ್ಟಾ ಪಲ್ಟಾ ಆಯ್ತು ಅಂದ್ರೆ ಬೇಡ ಬಿಡು ಅಂತ ನಿಲ್ಲಿಸ್ಬೇಕಾಗುತ್ತೆ. ಎಂತ ನಿನ್ಗೂ 1,00,000 ರೂಪಾಯಿ ಸಿಗ್ಲಿ ಅವತ್ತು ಹೋಗ್ಬೇಡ. ಇದು ದೇವರ ಆಲೋಚನೆ. ಯಾವಾಗ ದೇವರ ಆಲೋಚನೆಗೆ ನಾವು ಒಳಗೋಗ್ತೀವಿ, ದೇವರ ಆಲೋಚನೆ ಒಳಗಡೆ ನಾವು ಹೋಗ್ತೀವೋ ಅವಾಗ ಕಂಪ್ಲೀಟ್ ಎಲ್ಲ ದೇವರು ಅವರ ಮಾರ್ಗವನ್ನು ತಿಳಿಸ್ತಾರೆ. ಅದನ್ನೇ ನೀನಿಂತ ಕೆಲಸ ಮಾಡು, ನೀನಿಂತ ಕಡೆ ಹೋಗು, ಹೀಗಿಗೆ ನಡಿ, ಹೀಗಿಗೆ ಅವ್ರ ಮುಂದೆ ಮಾತನಾಡು. ನೀನು ಮಾತನಾಡೋ ಪರ್ಲ ನಾನು ಮಾತನಾಡ್ತೇನೆ, ನೀನು ಮೌನವಾಗಿರುವಂತ ದೇವರು. ಅಂದ್ರೆ ನಿಮ್ಮ ಬಾಯಿನ ಮೇಲೆ ಅವರು ನುಡಿಸ್ತಾರೆ. ಹಾಲೆಲೂಯಾ. ಹಾಗಾಗಿ ನಾವು ಯಾವ ಪದವಿ ಬೇಡ ನಮಗೆ. ದೇವರೇ ನೀನು ಇಷ್ಟ ಇದ್ರೆ ಕೊಡಿಸುವ. ನನಗೆ ಆರೋಗ್ಯ ಕೊಟ್ಟಿದ್ಯಾ ದೇವರೇ, ನನಗೆ ಬಲ ಕೊಟ್ಟಿದ್ಯಪ್ಪ, ನನಗೆ ಊಟ ಮಾಡಕ್ ಒಂದಿಷ್ಟು ಊಟ ಕೊಟ್ಟಿದ್ಯಾ, ನನಗೆ ಉಡಲಿಕ್ಕೆ ವಸ್ತ್ರಗಳ ಕೊಟ್ಟಿದ್ಯಾ. ಇನ್ನು ಮುಂದೆ ಸ್ವಾಮಿ ಇದೆಲ್ಲ ದೇವರೇ ನಾನು ಬಯಸದೆ ಸ್ವಾಮಿ. ಯಾವಾಗಲೂ ಒಂದು ಟೈಮ್ ಕೇಳಿದ್ದೀನಿ, ಇವತ್ತು ನನಗೆ ದಯಪಾಲಿಸಿ ದೇವರೇ. ಇನ್ನು ಮುಂದೆ ನನ್ನ ಜೀವನ ಕಟ್ಟುವವರು ನೀವು ದೇವರೇ, ನನ್ನ ಕುಟುಂಬವನ್ನ ಕಟ್ಟುವವರು ನೀವು ಸ್ವಾಮಿ. ನಿನ್ನ ಇಷ್ಟ ಇದ್ದಾರೆ. ಈಗ ನಾವೇನು ಒಂದೇನೋ ಒಂದು ಮನೆ ತಗೋಬೇಕು ಅಂತ ಒಂದು ಪ್ಲಾನ್ ಇರ್ತದೆ ಅಂತ ಇಟ್ಕೊಳ್ರಿ. ನಿಮಗೆ ಆಗಿರಲಿ, ನಮ್ಗೆ ಆಗಲಿ, ಯಾರಿಗೆ ಬಲವಂತವಾಗಿ ದೇವ್ರ ಹತ್ರ ಯಾವತ್ತು ಒತ್ತಾಯ ಮಾಡಿ ಆ ವಿಷಯ. ದೇವರಿಗೆ ಭಾರಿ ಫೋರ್ಸ್ ಮಾಡಿದ್ರೆ ದೇವ್ರು ಕೊಟ್ಬಿಡ್ತಾರೆ. ಬಟ್ ಅದ್ರ ಹಿಂದ್ಗಡೆ ಬರುವಂಥದ್ದು ನಾವು ಫೇಸ್ ಮಾಡ್ಬೇಕು. ನನ್ನ ಟೆಸ್ಟ್ಮನಿ ಅದು, ನಾನು ಆಮೇಲೆ ಇನ್ನೊಂದ್ಸಲ ಹೇಳ್ತೀನಿ ಯಾಕೆ ಅಂತ. ಅದಕ್ಕಾಗಿ ದೇವ್ರೆ ನಿನಗೆ ಇಷ್ಟ ಇದ್ರೆ ನನಗೆ ಕೊಡಿಸುವ. ಇಲ್ಲ ಅಂದ್ರೆ ಇಷ್ಟು ವರ್ಷಗಳ ಕಾಲ ನನ್ನನ್ನ ರಸ್ತೆ ಮೇಲೆ ನಿಲ್ಲಿಸಿಲ್ಲ. ಒಳ್ಳೆ ಒಂದು ಭವನ ಕೊಟ್ಟಿದ್ವಿ, ಆ ಭವನದಲ್ಲಿ ಇರ್ಲಿಕ್ಕೆ ಸಹಾಯ ಕೊಟ್ಟಿದ್ವಿ. ನನ್ನ ಮಕ್ಕಳಿಗೆ ಆರೋಗ್ಯ ಕೊಟ್ಟಿದ್ವಿ, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ವಿ, ನನ್ನ ಮಕ್ಕಳಿಗೆ ಒಂದು ಉದ್ಯೋಗ ಕೊಟ್ಟಿದ್ದೀವಿ. ಇದಕ್ಕಿಂತ ಇನ್ನೇನು? ಹಣದ ಆಸೆ ಸಕಲ ಕೆಟ್ಟತನಕ್ಕೆ ನಡೆಸ್ತದಂತೆ. ಹಣ ಆಸೆ ಇದೆಯಲ್ಲ, ಹಣದ ಆಸೆ, ಹಣ ಬೇಕು, ಹಣದ ಆಸೆ ಬೇಡ. ದೇವ್ರು ಹೇಳ್ತಾರೆ ಹಣದ ಆಸೆ ಸಕಲ ಕೆಟ್ಟತನಕ್ಕೆ ನಡೆಸ್ತದೆ. ತುಂಬಾ ದುಡ್ಡಿಟ್ಬಿಟ್ರೆ ನಮ್ಮ ಜ್ಞಾನ ಎಲ್ಲೋಗ್ತದೆ. ನೆನ್ನೆ ಹೇಳಿದ್ನಲ್ಲ ಗೊತ್ತಾ, ದುಡ್ಡಿನ ಮೇಲೆ ಹೋಗ್ತದೆ. ದೇವ್ರನ್ನ ಸೈಡ್ ಇರ್ತೀವಿ ಅವಾಗ. ಅದಕ್ಕೆ ದೇವ್ರು ಹೇಳ್ತಾರೆ ನನ್ನ ಮೇಲೆ ಮಮತೆ ಇಡುವುದನ್ನು ನನಗೆ ಯೋಗ್ಯಳು ಅಲ್ಲ. ಆದ್ರೆ ನೀನು ಹಣದ ಮೇಲೆ ಇಟ್ಟಿದೆಯಲ್ಲ, ಪ್ರಾಪರ್ಟಿ ಮಾಡಿ ಇಟ್ಟಿದೆಯಲ್ಲ, ನಿನ್ನ ಆಸ್ತಿ ಅಂತಸ್ತು ಎಲ್ಲಿರ್ತದೆ ಅಲ್ಲೇ ನಿನ್ನ ಮನಸ್ಸು, ಅಲ್ಲೇ ನಿನ್ನ ಮನಸ್ಸು. ಅದಕ್ಕೆ ನಾವು ಪರಲೋಕದಲ್ಲಿ ಗಂಟು ಮಾಡಬೇಕು. ಏನ್ ಗಂಟು? ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು, ಅನೇಕ ಜನರಿಗೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಇವೆಲ್ಲ ಏನ್ ಮಾಡೋದು? ಇವೆಲ್ಲ ಏನಂದ್ರೆ ಪರಲೋಕದಲ್ಲಿ ಒಂದು ಗಂಟು ಮಾಡಿರ್ತಾ ಇದ್ದೇವೆ. ದೇವರ ರಾಜ್ಯದಲ್ಲಿ ಗಂಟು ಮಾಡಿರ್ತಾ ಇದ್ದೇವೆ. ಇದನ್ನ ಬಿಟ್ಬಿಟ್ಟು ನಾವು ಹೀಗೆ ಯಾವುದು ಈ ವರಮಾನ ಜಾಸ್ತಿ ಅಂತೆ, ಅವಾಗ ಏನಾಗ್ತದೆ, ದುರಾತ್ಮನೇ ನಿಮ್ಗೆ ಟಾರ್ಗೆಟ್ ಮಾಡ್ತಾನ. ಅವಾಗ ಓ ಇವನು ದುಡ್ಡಿನ ಮೇಲೆ ಹೋಗ್ತಾ ಇದ್ದಾನಲ್ಲ, ಮಾಡ್ತೀನಿ ತಡಿ. ಕುಮಾರ ಬಾ, ನಿನಗೀಗ ಆಟೋ ರಿಕ್ಷಾ ಸೈಡಿಗೆ ಹಾಕು, ಬಾ ನೀನ್ ರಿಯಲ್ ಎಸ್ಟೇಟ್ಗೆ. ಸ್ಟಾರ್ಟಿಂಗ್ 1,00,000 ರೂಪಾಯಿ ಕೊಡ್ತಾನೆ, ನೀನು ಫುಲ್ ಖುಷಿಯಾಗಿ ಹೋಗ್ತೀವಿ ಪ್ರಾರ್ಥನೆ ಬರಲ್ಲ. ಅವಾಗ
ಪ್ರಾರ್ಥನೆಗೆ ಬರಕ್ಕೆ ನಿನ್ ಮನ್ಸಿದೆ, ಅಲ್ಲಿ ಆಪೋಸಿಟ್ ಪಾರ್ಟಿ ಫೋನ್ ಮಾಡ್ತಾರೆ, ಕುಮಾರ ನೀನ್ 7 ಕಾಲಿ ಏನ್ ಮಾಡ್ತೀಯ ಗೊತ್ತಿಲ್ಲ, ಇಲ್ಲಿ ಇದ್ಬಿಡ್ಬೇಕು. ಅವಾಗ ಏನ್ ಮಾಡ್ತೀಯ? ನಾನ್ ಫೋನ್ ಮಾಡಿದಾಗ ಒಂದ್ ಟೈಮ್ ಫೋನ್ ಎತ್ತಿದ್ಯಾ, ಇಲ್ಲ ಅಂದ್ರೆ ಫೋನ್ ಎತ್ತಲ್ಲ. ವಿಷಯ ಏನು? ಇಲ್ಲಪ್ಪ ಅದು ಅರ್ಜೆಂಟ್, ಅವ್ರು ಓನರ್ ಇವ್ರು ಕರಿತಾನೆ, ರಿಯಲ್ ಎಸ್ಟೇಟ್ ಯಾರು ಬಂದ್ಬಿಟ್ಟಾರಂತೆ, ದೊಡ್ಡ ಪಾರ್ಟಿ ಅಂತೆ, ಅಲ್ಲಿ ಹೋಗ್ತಾ ಇದ್ದೀನಿ ನಾನು. ಅಲ್ಲಿ ಈ ದಿನದ ಆತ್ಮಿಕ ಆಹಾರ ನಿನಗೆ ಹೋಯ್ತು ಇಲ್ಲ. ಇದೇ ರೀತಿಯಾಗಿ ನಿನ್ನ ಹತ್ರ ಸ್ವಲ್ಪ ಸ್ವಲ್ಪ ಹಣ ಸೇರ್ತದೆ, ದೇವರು ನಿನ್ನಿಂದ ಸ್ವಲ್ಪ ಸ್ವಲ್ಪ ದೂರ ಹೋಗ್ತದೆ. ಒಂದು ದಿವಸ ಹಣ ಆಯ್ತು, ನೀನ್ ಆರಾಮಾಗಿ ಜೀವನ ಮಾಡ್ತೀಯ. ಲಾಸ್ಟಿಗೆ ಏನಾಗಿದೆ? ಹಣ ಇದೆ, ಊಟ ಮಾಡಕ್ಕೆ ಆರೋಗ್ಯ ಇಲ್ಲ. ಇವತ್ತು ಎಷ್ಟೋ ಕೋಟಿ 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 ಹಣ ಇರುವಂತವ್ರು ಶುಗರ್ ಕಾಯಿಲೆ, ಒಳ್ಳೆ ಊಟ ಮಾಡಕ್ ಅವ್ರಿಗೆ ಆಗ್ತಾ ಇಲ್ಲ. ಬೇರೆ ಒಂದಿಷ್ಟು ರಾಗಿ ಮುದ್ದೆ, ಒಂದಿಷ್ಟು ಸಾರು, ಕೈಯಲ್ಲಿ ಬಂಗಾರದ ಬಳೆ ಹಾಕಿದ್ರೆ ಏನ್ ಪ್ರಯೋಜನ? ಕುತ್ತಿಗೆಲಿ ಇಷ್ಟಪ್ಪ ಹಾಕಿದ್ರೆ ಏನ್ ಪ್ರಯೋಜನ? ಇನ್ ಕಂತೆ 500 ರೂಪಾಯಿ ನೋಟ್ ಇಟ್ರೆ ಏನು ಪ್ರಯೋಜನ? ಪರಲೋಕ ತಗೊಂಡೋಗ್ತೀಯ. ಹಾಲೆಲೂಯ. ಅದಕ್ಕೆ ದೇವರನ್ನ ಬಿಟ್ಟು ಏನು ಮಾಡಬೇಡ್ರಿ. ದೇವ್ರು ಹೇಳ್ತಾರೆ, ನನ್ನನ್ನು ಬಿಟ್ಟು ನೀವು ಏನು ಮಾಡ್ಲಾರ್ರಿ. ಹಾಲೆಲೂಯ. ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ದೇವರಾತ್ಮನ ಮತ್ತೆ ಏನು ನುಡಿಸಿರಿ ಇವತ್ತು. ಆ ವಾಕ್ಯಕ್ಕೆ ಓಕೆ ಆಗ್ತಾ ಇಲ್ಲ, ಇರ್ಲಿ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ಯಾಕಂದ್ರೆ ನಮ್ಮ ಆಸೆಕ್ಕಿಂತ ತಂದೆಯ ಆಸೆ ಮೇರೆಗೆ ಈ ವಾಕ್ಯ ನಡಿ. ಹಾಗೆ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಂಡು, ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ ಕರ್ತನೆ, ನೀವು ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ದೇವ್ರೆ. ನಾನಲ್ಲ ಸ್ವಾಮಿ ದೇವ್ರೆ, ನಾವು ಬಲಹೀನರು ಸ್ವಾಮಿ ದೇವ್ರೆ, ನಾವು ಪಾಪಿಗಳು ದೇವ್ರೆ, ನಾವು ಯಾವುದಕ್ಕೂ ಕೆಲಸಕ್ಕೆ ಬಾರದಂತ ಸ್ವಾಮಿ ಜನಗಳಾಗಿದ್ದೇವಪ್ಪ. ನಮ್ಮನ್ನ ನೀವು ಕರೆದು ಸ್ವಾಮಿ ಇಲ್ಲಿ ತನಕ ನೀವು ನಡೆಸಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀನಿ. ಈ ವಿಡಿಯೋ ಮುಖಾಂತರ ನೋಡಿದ ಪ್ರತಿ ಸಹೋದರ ನೆನೆಸಿ ನಿಮ್ಮ ಕರಗಳನ್ನು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಈ ಸ್ವಾಮಿ ಹೆಸರು ಬೇಡ್ತೀನಿ, ದೇವರ ತಂದೆ. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಿ. ಆಮೆನ್.